ಶಾಸಕರಾಗಿರ್ತಕ್ಕಂಥ ಬಿ ದೇವೇಂದ್ರಪ್ಪನವರು ಮತ್ತು ಚಿಕ್ಕಮನಹಟ್ಟಿಯ ಸಮಸ್ತ ಗ್ರಾಮಸ್ಥರು ಮತ್ತು ನಮ್ಮೆಲ್ಲರ ಯುವ ಕಣ್ಮಣಿಯಾಗಿರ್ತಕ್ಕಂಥ MD ಕೀರ್ತಿಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ನಮ್ಮ ಎಲ್ಲ ಚಿಕ್ಕ ಆಶೀರ್ವಾದವು ನಮ್ಮ ಯುವ ಕಣ್ಮಣಿಗೆ ಇರಲಿ, ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಮ್ಮೆಲ್ಲ ಅಭಿಮಾನವನ್ನ ನಮ್ಮ ಎಲ್ಲ ಯುವ ಮಿತ್ರರು ವ್ಯಕ್ತಪಡಿಸಿ ಜೋರಾದ ಚಪ್ಪಾಳೆ ಮೂಲಕ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅಂತ ಒಂದು ಉದಾಹರಣೆಯನ್ನ ಬಸವಣ್ಣವ್ರು ಕೊಡ್ತಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ಶಾಸಕರಾಗಿರುವಂಥ ದೇವೇಂದ್ರಪ್ಪನವರು ಒಂದು ಒಳ್ಳೆಯ ಉತ್ತಮವಾಗಿರುವಂಥ ಶಾಸಕ ಮತ್ತು ಈ ವಚನಕ ತತ್ವಕ್ಕೆ ಅನುಗುಣವಾಗಿರುವಂಥ ಒಬ್ಬ ಏಕೈಕ ಶಾಸಕರು ಅಂತಂದರೆ ತಪ್ಪಾಗಲಾರ್ದು. ನನಗೆ ಇನ್ನೊಂದು ಅವ್ರ ಮನೆಯಲ್ಲಿ ಇವತ್ತು ಕರ್ಕೊಂಡೋದ್ರು. ಅವರು ಮಲಗಿಕೊಳ್ಳುವಂಥ ಕೋಣೆಯಲ್ಲಿ ಎಲ್ಲ ಪುಸ್ತಕಗಳು ಹೆಚ್ಚು ಕಡಿಮೆ ಆ ಪುಸ್ತಕಗಳಲ್ಲಿರುವಂಥ ಸಾರಗಳು ಅವರ ಮಸ್ತಕದಲ್ಲಿದೆ ಅಂತಂದ್ರೆ ತಪ್ಪಾಗಲಾರದು. ಅಷ್ಟೊಂದು ವಿಚಾರವಂತಿಕೆ, ಒಂದು ವೇದಿಕೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ವಚನಗಳನ್ನು, ಭಗವದ್ಗೀತೆಯನ್ನು ಅಥವಾ ಇನ್ನೂ ಹಲವಾರು ಧಾರ್ಮಿಕ ಗ್ರಂಥಗಳನ್ನು ಉದಾಹರಣೆ ಸಮೇತವಾಗಿ ಕೊಡುವಂತಹ ಕರ್ನಾಟಕದಲ್ಲಿ ಜನ್ಮ ಕೊಟ್ಟ ಭೂಮಿ ಸ್ವರ್ಗಕ್ಕಿಂತ ಮಿಗಿಲಾದದ್ದು ಅನ್ನುವಂಥದ್ದು ನಾವು ರಾಮಾಯಣದಲ್ಲೇ ಕೇಳಿದ್ವಿ. ಆದರೆ ಅದನ್ನ ಹೃದಯ ತುಂಬಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇವತ್ತು ಏನು ಮಹಾದ್ವಾರ ಇವತ್ತು ಲೋಕಾರ್ಪಣೆಯಾಗಿದೆ. ಪರಮ ಪೂಜ್ಯರು ಅದನ್ನು ವೀಕ್ಷಣೆ ಮಾಡಂತ ಸಂದರ್ಭದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಇದ್ರು. ಅದೆಷ್ಟು ಸಂತೋಷ ಅಂದ್ರೆ, ನಿಜವಾಗ್ಲೂ ಇಂಥ ಪುಣ್ಯದ ಕೆಲಸವನ್ನ ಮಾಡಿದಂತ ನಮ್ಮ ಶ್ರೀನಿವಾಸ್ ಅವರು ಶಿಲ್ಪಿಗಳು ಅದ್ಭುತವಾಗಿ ಅತಿ ಶೀಘ್ರದಲ್ಲಿ ಕಡಿಮೆ ಅವಧಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಸರ್ಕಾರದ ವತಿಯಿಂದ ನನ್ನ ವೈಯಕ್ತಿಕವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ದಯಮಯ ಭಗವಂತ ಅವರಲ್ಲಿರ್ತಕ್ಕಂಥ ಅವರು ಜಕಣಾಚಾರಿಯನ್ನ ಮೀರಿಸೋದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಶಿಲ್ಪಿ ಮಾಡಿದ್ದಾರೆ. ನಿಜವಾಗ್ಲೂ ದಯಮಯ ಭಗವಂತ ಶ್ರೀನಿವಾಸರವರಿಗೆ ಒಳ್ಳೆಯದ. ಹಿಂದೆ ಇತಿಹಾಸದಲ್ಲಿ ಜಗಳೂರು ತಾಲೂಕು ಆಗೋಕ್ಕಿಂತ ಮುಂಚೆ ನಮ್ಮ ತಾಲೂಕು ಎಲ್ಲಿತ್ತು ಅಂತ ಹೇಳಿದ್ರೆ ಕಣ್ವಕುಪ್ಪೆ ಅದೇ ತಾಲೂಕಾಗಿತ್ತು. ಆ ಕಾರಣಕ್ಕೋಸ್ಕರ ಮುಂದೆ ಇರ್ತಕ್ಕಂಥ ಒಂದು ಪೇಟೆ ಬಾಗಿಲು ಅಂತ ಇತಿಹಾಸದಲ್ಲಿ ನೋಡಿದೀವಿ ಮತ್ತು ಜನಸಾಮಾನ್ಯರ ಭಾಷೆಯಲ್ಲಿ ಭಾವನೆಯಲ್ಲಿ ನಾವು ಇಟ್ಕೊಂಡಿದೀವಿ. ಹಾಗಾಗಿ ಅಂತ ಸ್ಥಳದಲ್ಲಿ ಅಂತ ಮಹಾಮಹಿಮ ಪುರುಷ ತಪೋವನವನ್ನ ಕಟ್ಟಿ ಬೆಳೆಸಿ ಅವಧೂತರಾಗಿ ಒಂದೇ ಕಾಲದಲ್ಲಿ 7 ಕಡೆ ಕಾಣಿಸ್ಕೊಂಡಂತ ಯಾರಾದ್ರೂ ಅವಧೂತರು ಇದ್ರೆ ಅವರು ಶಾಂತಲಿಂಗ ಮಹಾಸ್ವಾಮೀಜಿಯವರಂತ ಹೇಳಕ ಬಯಸೆ. ಹಿರಿಯ ಒಂದು ತಲೆಮಾರು ಜೀವಂತ ಸಮಾಧಿಯಾಗಿ ಎಂಥ ಕಷ್ಟ ಕಾಲದಲ್ಲಿ ಮನುಷ್ಯರಾದ ನಾವು ತಪ್ಪುಗಳನ್ನು ಮಾಡಿದರೆ ಆ ಪೂಜಾರಜ್ಜರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಸಂಕಲ್ಪ ಮಾಡಿಕೊಂಡಾಗ ಆ ಪವಾಡ ಪುರುಷ ಪೂಜಾರಜ್ಜ ನಮ್ಮ ತಪ್ಪುಗಳನ್ನು ಮನ್ನಿಸಿ ಸರಿದಾರಿಯನ್ನ ಕರ್ಕೊಂಡೋಗಿ ತೋರಿಸಿ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ತೆರನಾಗಿ ಇರುತ್ತೇನೇನು ಶಿವಯೋಗಿಯನ್ನ ನಿಟ್ಟಿನಲ್ಲಿ ಇವತ್ತು ನಮ್ಮನ್ನ ಈ ಮಟ್ಟಕ್ಕೆ ತಂದ ಚಿಕ್ಕ ಗ್ರಾಮವನ್ನ, ಪುಟ್ಟ ಗ್ರಾಮವನ್ನ ಇವತ್ತು ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟಕ್ಕೆ ನಮ್ಮಗಳ ಮುಖಾಂತರ ಕೊಂಡೊಯ್ದಂತ ಕೀರ್ತಿ ಪರಮ ಪೂಜ್ಯ ಪವಾಡ ಪುರುಷ ಪೂಜಾರಜ್ಜರ ಪಾದಗಳಿಗೆ ನಮಸ್ಕರಿಸಿ, ಒಬ್ಬ ವ್ಯಕ್ತಿ ನಾವು ಎಲ್ಲಿಗಾದ್ರೂ ಒಂದು ಮನೆಗೆ ಹೋಗ್ಬೇಕಾದ್ರೆ, ಒಂದು ಗ್ರಾಮಕ್ಕೆ ಹೋಗ್ಬೇಕಾದ್ರೆ, ಒಂದು ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಮುಖ್ಯ ಬಾಗಿಲಲ್ಲಿ ನಾವು ಹೋಗ್ಬೇಕಾಗ್ತದೆ. ಅದಾದಾಗ ಮಾತ್ರ ಅವನು ಯಾವತ್ತೂ ಸತ್ಯವಂತ, ನೀತಿವಂತ, ಧರ್ಮವಂತ, ರಾಜ ಮಾರ್ಗದಲ್ಲಿ, ರಾಜ ಬೀದಿಯಲ್ಲಿ ಮಹಾದ್ವಾರದ ಮುಖಾಂತರ ಪ್ರವೇಶವನ್ನು ಮಾಡೋದು ನಾವು ನೋಡಿದೀವಿ. ಅದನ್ನು ಬಿಟ್ಟು ಅನ್ಯ ಮಾರ್ಗಗಳಲ್ಲಿ ಹಿಂಬಾಗಿಲಲ್ಲಿ
ಹೋದನ್ನ ನಾವೆಂದೂ ಧರ್ಮಿಷ್ಠ ಅಂತ ಕರೆಯೋದಿಲ್ಲ. ಪೂಜಾರಜ್ಜರ ಒಂದು ಸಂಕಲ್ಪದಂತೆ ಇವತ್ತು ನಾವು ಅಡ್ಡ ರಸ್ತೆಯಿಂದ ನಮ್ಮ ಊರಿಗೆ ಪೂಜಾರಜ್ಜರ ಸಾನ್ನಿಧ್ಯಕ್ಕೆ ಹೋಗೋದಕ್ಕೆ ಇವತ್ತೊಂದು ಮಹಾದ್ವಾರವನ್ನ ನಮ್ಮಗಳ ಮುಖಾಂತರ ಮಾಡಿಸಿದ್ದಾರೆ ಅಂತ ಪೂಜಾರಜ್ಜರ ಮಹಾದ್ವಾರಕ್ಕೆ ಲೋಕಾರ್ಪಣೆಗೆ ಬಂದಿರತಕ್ಕಂಥ ಉಭಯ ಪೂಜ್ಯರು ಇವತ್ತು ಸಾನ್ನಿಧ್ಯ ವಹಿಸಿದ್ದಾರೆ. ನಿಜವಾಗ್ಲೂ ನಮ್ಮ 7 ಜನ್ಮದ ಪುಣ್ಯದ ಫಲ. ಯಾಕಂತ ಹೇಳಿ